ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇಂದು ತಮ್ಮೆದುರಿಗೆ ನನ್ನ ಒಂದಷ್ಟು ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿಯವರೆಗೆ ನಾನು 30 ವಚನ ವಿಶ್ಲೇಷಣೆಗಳನ್ನು ಮಾಡಿದೆ. ನಾನೇ ಬರೆದಿರುವಂತಹ ಎಲ್ಲ ವಚನಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದೆ. ಈ ಒಂದು ಪಯಣದಲ್ಲಿ ನನಗೆ ಅನೇಕ ಜನರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅನೇಕರು ನನಗೆ ಮೆಸೇಜ್ ಮೂಲಕ, ಅನೇಕರು ನನಗೆ ಫೋನ್ ಕರೆಯ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ತುಂಬ ಅತ್ಯುತ್ತಮವಾದ ರೀತಿಯಲ್ಲಿ ವಚನ ವಿಶ್ಲೇಷಣೆಗಳು ಬರ್ತಾ ಇದ್ದಾವೆ ಎನ್ನುವಂಥ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಇಲ್ಲಿ 1, 2, 4 ಹೆಸರು ತೆಗೆದುಕೊಂಡ್ರೆ ತಪ್ಪಾಗುತ್ತೆ. ಸೊ ಇಲ್ಲಿಯವರೆಗೂ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನನ್ನ ಒಂದು ವಚನ ವಿಶ್ಲೇಷಣೆಯ ಈ ಸಂಚಿಕೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ, ಗುರು ಹಿರಿಯರಿಗೆ, ಮಾರ್ಗದರ್ಶಕರಿಗೆ, ಎಲ್ಲ ಸಾಹಿತಿಗಳಿಗೂ ಕೂಡ ನಾನು ಮತ್ತೊಮ್ಮೆ ತಲೆಬಾಗಿ ಶಿರಸಾಷ್ಟಾಂಗ ನಮಸ್ಕಾರದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಈ ಸಮಯದಲ್ಲಿ ನನ್ನ ಒಂದಷ್ಟು ಅಂತರಾಳದ ಅನಿಸಿಕೆಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರುವಂಥ ಎಲ್ಲ ವಚನಗಳ ವಿಶ್ಲೇಷಣೆ ಆಗಿರ್ಬೋದು, ನಾನು ಬರೆದಿರುವಂಥ ವಚನಗಳ ಒಂದು ಮಾಹಿತಿಯ ಬಗ್ಗೆ ಒಂದಷ್ಟು ಅನಿಸಿಕೆ ತಮ್ಮೆದುರಿಗೆ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಬರೆದಿರುವಂತಹ ಪ್ರತಿಯೊಂದು ವಚನವೂ ಕೂಡ ಮೊದಲು ನಾನು ನನಗೆ ಅನ್ವಯ ಮಾಡ್ಕೊಳ್ತೀನಿ. ತದನಂತರದಲ್ಲಿ ಅದನ್ನು ಸಮಾಜ ತಿದ್ದುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂತಂದರೆ ನನ್ನಲ್ಲಿಯೂ ಕೂಡ ಸಾಕಷ್ಟು ಅವಗುಣಗಳಿದ್ದಾವೆ, ನನ್ನಲ್ಲಿಯೂ ಕೂಡ ಸಾಕಷ್ಟು ಕೋಪ ಇದೆ, ನನ್ನಲ್ಲಿಯೂ ಕೂಡ ತಿದ್ದಿಕೊಳ್ಳಬೇಕಾದಂಥ ಅನೇಕ ಅಂಶಗಳು ತುಂಬಿ ತುಳುಕುತ್ತಿವೆ. ಹಾಗಾಗಿ ನಾನು ಯೋಚನೆ ಮಾಡಿದ್ದು ಮೊದಲು ಅವೆಲ್ಲವನ್ನ ಕೂಡ ನಾನು ಅನ್ವಯಿಸ್ಕೊಳ್ಬೇಕು. ತದನಂತರದಲ್ಲಿ ಸಮಾಜ ತಿದ್ದುವುದಕ್ಕೆ ಅವುಗಳನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಧ್ಯಾಯದ ಮೂಲಕ ನಾನು ಅದನ್ನು ಅನುಸರಿಸ್ತಾ ಇದ್ದೀನಿ. ಇನ್ನೊಂದು ಖುಷಿಯ ವಿಚಾರ ತಮಗೆ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವಾಗಿನಿಂದ ನಾನು ವಚನ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದೀನೋ, ಆಮೇಲೆ ಯಾವಾಗಿನಿಂದ ನಾನು ವಚನ ವಿಶ್ಲೇಷಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀನೋ, ನನ್ನಲ್ಲೇ ಸಾಕಷ್ಟು ಬದಲಾವಣೆಯಾಗಿದೆ ಬಂಧುಗಳೇ. ಯಾಕಂತಂದರೆ ನಾವು ಇನ್ನೊಬ್ಬರಿಗೆ ತಿದ್ದಕ್ಕೆ ಹೊರಟಾಗ ಈ ಬೆರಳು ಮುಂದೆ ತೋರಿಸಿದ್ರೆ ಈ 3 ಬೆರಳು ನಮ್ಮ ಕಡೆ ತೋರಿಸ್ತಾವಲ್ವಾ. ಹಾಗಾಗಿ ಮೊದಲು ನಾನು ಈ ವಚನ ವಿಶ್ಲೇಷಣೆ ಮಾಡುವಾಗ ಅದನ್ನು ಮೊದಲು ನನಗೆ ಅನ್ವಯ ಮಾಡಿಕೊಂಡು ಇದು ನಾನು ಕೂಡ ಬದಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬದಲಾಗ್ತಾ ಇದ್ದೀನಿ. ನನ್ನ ಕೋಪ ಕಡಿಮೆ ಆಗ್ತಾ ಇದೆ, ತಾಳ್ಮೆ ಶಕ್ತಿ ಹೆಚ್ಚಾಗ್ತಾ ಇದೆ, ಅಧ್ಯಯನಶೀಲತೆ ಹೆಚ್ಚಾಗ್ತಾ ಇದೆ. ಪ್ರತಿಯೊಂದು ನಾನು ಏನೇನು ವಚನಗಳಲ್ಲಿ ಹೇಳ್ತಾ ಇದ್ದೀನೋ ಅದೆಲ್ಲವೂ ಕೂಡ ನಾನು ಅನ್ವಯಿಸ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ನಾನು ತಿದ್ದುಕೊಳ್ಬೇಕು, ಇನ್ನೂ ಕೂಡ ನಾನು ಆ ನಿಟ್ಟಿನಲ್ಲಿ ಸಾಕಷ್ಟು ತೊಡಗಿಸಿಕೊಳ್ಳುವಿಕೆ ಆಗಬೇಕು. ಈ ಒಂದು ನನ್ನ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇರುವಂತಹ, ಪ್ರೋತ್ಸಾಹಿಸ್ತಾ ಇರುವಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದ ನಮಸ್ಕಾರ, ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಶುಭ ಹಾರೈಕೆಗಳು, ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ, ಮಾರ್ಗದರ್ಶನ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ತಮ್ಮ ಸಲಹೆ ಸೂಚನೆಗಳಿಗೆ ಯಾವಾಗಲೂ ಕೂಡ ಮುಕ್ತ ಅವಕಾಶ ಇದೆ. ತಮಗೇನೇ ಒಂದು ಸಲಹೆ ಕೊಡಬೇಕು, ಮಾರ್ಗದರ್ಶನ ನೀಡಬೇಕು ಅಂತಿದ್ರೆ ದಯವಿಟ್ಟು ತಾವು ನನ್ನ ನಂಬರ್ಗೆ ಮೆಸೇಜ್ ಮಾಡ್ಬೋದು, ಅಥವಾ ಕರೆ ಮೂಲಕನಾದರೂ ತಾವು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ, ಈ ಒಂದು ತಮ್ಮೆಲ್ಲರ ಒಂದು ಆಶಯ ಮೇರೆಗೆ ವಚನ ವಿಶ್ಲೇಷಣೆಯ ಪಯಣವನ್ನು ಮುಂದುವರಿಸುತ್ತೇನೆ ಅಂತ ಹೇಳ್ತಾ, ಕೆಲವೊಬ್ಬರು ನನಗೆ ಇನ್ನೊಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಆಧುನಿಕ ವಚನ ವಿಶ್ಲೇಷಣೆ ಅಷ್ಟೇ ಅಲ್ಲದೆ ಬಸವಾದಿ ಶರಣರ ವಚನ ವಿಶ್ಲೇಷಣೆಗಳನ್ನು ಕೂಡ ತಾವು ಮಾಡಿ ಅಕ್ಕ ತುಂಬ ಅತ್ಯುತ್ತಮವಾಗಿ ವಿಶ್ಲೇಷಣೆ ಮಾಡ್ತೀರಾ ಅಂತ ಹೇಳಿದ್ದಾರೆ. ಸೊ ಬಂಧುಗಳೇ, ಆ ಒಂದು ಕಾರ್ಯಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೇನೆ. ಮುಂದಿನ ದಿನಗಳಲ್ಲಿ ಸಮಯ ಸಿಕ್ಕರೆ ನಾನು ಬಸವಾದಿ ಶರಣರ ವಚನಗಳನ್ನು ಕೂಡ ವಿಶ್ಲೇಷಣೆ ಮಾಡೋಕ್ಕೆ ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.